ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಎಗ್ಲೆಸ್ ಪೈನಾಪಲ್ ಪ್ಲೈನ್ ಕೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಸ್ಮೂತಿಯಾಗಿ ಸಿಲ್ಕಿಯಾದಂತಹ ಸ್ಟ್ರಕ್ಚರಲ್ಲಿ ನಾವು ಪೈನಾಪಲ್ ಕೇಕನ್ನು ಮಾಡಿದ್ದೀವಿ ಅಂತ. ಸೊ ಈ ಥರದ ಪೈನಾಪಲ್ ಕೇಕನ್ನು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಅದೆಷ್ಟು ಸ್ಮೂತಿಯಾಗಿ ಎಷ್ಟು ಸ್ಪಾಂಜಿಯಸ್ ಆಗಿ ಕೇಕು ರೆಡಿಯಾಗಿದೆ ಅಂತ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಕುಕ್ಕರ್ಗೆ ಮೊದಲನೇದಾಗಿ ಒಂದು 150 ಗ್ರಾಮಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪಿಲ್ಲ ಅಂದವರು ಮರಳನ್ನು ಕೂಡ ಹಾಕಿ ಬಿಸಿಗೆ ಇಡ್ಬೋದು. ಸೊ ಅದಾದಮೇಲೆ ಅದಕ್ಕೆ ಒಂದು ಮೋಲ್ಡನ್ನು ಇಟ್ಬಿಟ್ಟು ಅದನ್ನು ಪ್ರೀ ಹೀಟಿಗೆ ಇಡಬೇಕು. ಅದು ಬಿಸಿ ಆಗುವಷ್ಟರೊಳಗೆ ನಾವು ಈ ಕಡೆ ಒಂದು 3/4 ಬವಣೆ ಲೋಟದಷ್ಟು ಅಂದರೆ 200 ml ಅಷ್ಟು ಹಾಲನ್ನು ತಗೋಬೇಕು. ಹಾಲು ಅಂದರೆ ಕಾಯಿಸಿ ತಣ್ಣಗಾಗಿರ್ತಕ್ಕಂತಹ ಹಾಲನ್ನು ತಗೋಬೇಕು. ಆ ಹಾಲಿಗೆ ನಾವು 1 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಒಂದು ಬೌಲನ್ನು ತಗೊಂಡು ಅದಕ್ಕೆ ನಾವು ಒಂದು ಜರಡಿನ ಇಟ್ಬಿಟ್ಟು ಅದಕ್ಕೆ ನಾವು ಒಂದು 250 ಗ್ರಾಮಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಅದಕ್ಕೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಗಂಟಿಲ್ಲದೆ ಇರೋ ರೀತಿ ಈ ಥರ ಜರಡಿ ಸಹಾಯದಿಂದ ಅದನ್ನು ನೀಟಾಗಿ ನಾವು ಜರಡಿ ಹಿಡಿಬೇಕು. ನೀಟಾಗಿ ಇದೆಲ್ಲ ಜರಡಿ ಇದ್ಮೇಲೆ ಅದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಡಬೇಕು. ನೆಕ್ಸ್ಟ್ ಇನ್ನೂ ಒಂದು ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋಬೇಕು. 1-2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಮತ್ತು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕಬೇಕು. ಅದಾದಮೇಲೆ ನಾವು ಪೌಡರ್ ಸಕ್ಕರೆ ಪುಡಿ ಮಾಡ್ತಕ್ಕಂಥ ಸಕ್ಕರೆ ಪುಡಿನ ಇದಕ್ಕೆ ಹಾಕ್ಕೋಬೇಕು. ಅಂದರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಇದಕ್ಕೆ ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಈ ಥರ ಆ ಸಕ್ಕರೆ ಪುಡಿನೂ ಮತ್ತು ಆ ಬೆಣ್ಣೆನೂ ನೀಟಾಗಿ ಮಿಕ್ಸ್ ಆಗಬೇಕು. ಅದೇ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆ ಬೆಣ್ಣೆ, ಸಕ್ಕರೆ ಮತ್ತು ಎಣ್ಣೆ ಕೂಡ 3 ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು. ಆ ಥರ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಮೊಟ್ಟೆ ಆಗಲಿ ಅದನ್ನು ಯೂಸ್ ಮಾಡಿಲ್ಲ. ಬಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಕೇಕು ಉಬ್ಬುತ್ತೆ ಅಥವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೊನೆಯದಾಗಿ ನೋಡ್ಬೋದು. ಸೊ ಈ ಥರ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಪೈನಾಪಲ್ ಎಸೆನ್ಸನ್ನು ಹಾಕ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೋಬೇಕು. ನಾವು ಆಲ್ರೆಡಿ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಅರ್ಧ ಬೌಲಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕಿದರೆ ಸಕ್ಕರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಸ್ವೀಟು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋದ್ರಿಂದ ನೆಕ್ಸ್ಟ್ ಅವೆರಡನ್ನೂ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ಕೂಡ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರದ ರೆಸಿಪಿನ ನಾವು ಮನೆಯಲ್ಲಿ ಮಾಡೋದ್ರಿಂದ ನಮಗೆ ತಿನ್ನೋಕ್ಕೂ ಕೂಡ ಏನು ಭಯ ಅನಿಸೋಲ್ಲ. ಯಾಕೆಂದರೆ ಇದು ಬೇಕ್ರಿ ಐಟಮ್ಸ್ ಅಲ್ಲ, ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲನ್ನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸೊ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸೊ ಈ ಥರದ ಕೇಕನ್ನು ನಾವು ಮನೇಲಿ ಮಾಡಿ ತಿನ್ನಬಹುದು. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಲು, ಮೈದಾ ಹಿಟ್ಟಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಫಸ್ಟು ಒಂದು ಅರ್ಧ ಭಾಗದಷ್ಟು ಮಿಕ್ಸ್ ಮಾಡಿರ್ತಕ್ಕಂಥ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮಿಶ್ರಣನ ಹಾಕಿ ಒಂದು ಅರ್ಧ ಭಾಗದಷ್ಟು ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮತ್ತೆ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನಾವು ಫಸ್ಟಿಗೆ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಆವಾಗಲೇ ಉಳಿಸಿರ್ತಕ್ಕಂಥ ಇನ್ನರ್ಧ ಭಾಗದ ಮಿಶ್ರಣ ಮೈದಾ ಹಿಟ್ಟು ಮತ್ತು ಅರ್ಧ ಭಾಗ ಹಾಲಿತ್ತಲ್ಲ ಅದಷ್ಟನ್ನು ಹಾಕ್ಬಿಟ್ಟು ಮತ್ತೆ ಇದೇ ರೀತಿ ಅದನ್ನು ಮಿಕ್ಸ್ ಮಾಡಬೇಕು.
ನೋಡಿ ಇದೇ ಥರ ಮತ್ತೆ ಅದನ್ನು ನಾವು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಇದನ್ನು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಕೇಕು ಅಷ್ಟು ಸಿಲ್ಕಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಇದು ನಮಗೆ ನೀಟಾಗಿ ಕ್ರೀಮಿ ಸ್ಟ್ರಕ್ಚರ್ ರೀತಿ ಬರಬೇಕು. ಅಂದರೆ ನಮಗೆ ಇದು ಕ್ರೀಮಿ ರೀತಿ ಇದು ಆಗಬೇಕು. ನೋಡಿ ಇದು ಎಷ್ಟು ನೀಟಾಗಿ ಕ್ರೀಮಿ ಥರ ಆಗಿದೆಯಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಕೇಕ್ ಮೋಲ್ಡನ್ನು ತಗೊಂಡು ಅದಕ್ಕೆ ಕೆಳಗಡೆ ಒಂದು ಬಟರ್ ಪೇಪರು ಈ ಥರದ ಒಂದು ಪೇಪರನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಕಲಸಿರ್ತಕ್ಕಂಥ ಮಿಶ್ರಣ ಇದೆಯಲ್ಲ ಆ ಮಿಶ್ರಣನ ಹಾಕಬೇಕು. ನಾವು ಮಾಡಿರ್ತಕ್ಕಂತಹ ಅಷ್ಟು ಕೇಕ್ ಮಿಶ್ರಣವನ್ನು ಇದಕ್ಕೆ ಹಾಕ್ಬಿಟ್ಟು ಈ ಥರ ನಾವು ಒಂದು 2ರಿಂದ 3 ಸಲ ನೀಟಾಗಿ ಟ್ಯಾಪ್ ಮಾಡಬೇಕು. ಅದರೊಳಗಿರ್ತಕ್ಕಂತಹ ಗಾಳಿ ನಾವು ಹೊರಗಡೆ ಹೋದಾಗ ಅದೇನಾಗುತ್ತೆ, ನೀಟಾಗಿ ಕೇಕು ಒದಗುತ್ತೆ. ಸೊ ನೋಡಿ ಈ ಥರ ಬಿಸಿ ಆಗಿರ್ತಕ್ಕಂತಹ ಕುಕ್ಕರ್ ಒಳಗೆ ಈ ಥರ ಮಾಡಿರ್ತಕ್ಕಂತಹ ಕೇಕ್ ಮಿಶ್ರಣನ ಇಟ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ವಿಷಲನ್ನು ಇಡಬಾರ್ದು. ಅದನ್ನು ನಾವು ಒಂದು 35ರಿಂದ 40 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನಾವು ಅದನ್ನು ಬಿಸಿಗೆ ಇಡಬೇಕು. ಈ ಥರ ಬೇಯಿಸಿದಾಗ ಏನಾಗುತ್ತೆ ನೋಡಿ, 40 ನಿಮಿಷ ಆದಮೇಲೆ ಈ ಥರ ತೆಗೆದಾಗ ಬಿಸಿ ಬಿಸಿಯಾದಂತಹ ಸ್ಪಾಂಜಿ ಆದಂತಹ ವೆನಿಲಾ ಕೇಕನ್ನು ನಾವು ಎಷ್ಟು ಈಸಿಯಾಗಿ ಮನೇಲಿ ಮಾಡಬಹುದು ಅಂತ. ಸೊ ನೋಡಿ ಈ ಥರದ ಒಂದು ಕಡ್ಡಿ ಸಹಾಯದಿಂದ ಅದರ ಮಧ್ಯಭಾಗದಲ್ಲಿ ಈ ಥರ ಅದನ್ನು ಚುಚ್ಚಿ ನೋಡಿದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಕೇಕ್ನ ಮಿಶ್ರಣ ಅಂಟಿಲ್ಲ ಅಂದರೆ ಸೊ ಅದು ಬೆಂದಿದೆ ಅಂತ ಅರ್ಥ. ಅದಾದಮೇಲೆ ನೆಕ್ಸ್ಟ್ ಕುಕ್ಕರಿಂದ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ನಾವು ಅದನ್ನು ಸುತ್ತಲೂ ಕೂಡ ಒಂದು ಚಾಕು ಸಹಾಯದಿಂದ ಅದನ್ನು ಅರುಗನ್ನು ಬಿಡಿಸ್ಕೋಬೇಕು. ನೋಡಿ ಈ ಥರ ಸುತ್ತಲೂ ಕೂಡ ನೀಟಾಗಿ ಅರುಗನ್ನು ಬಿಡಿಸ್ಕೋಬೇಕು. ಅದು ಆ್ಯಕ್ಚುಲಿ ಒಂದು ಸ್ವಲ್ಪನೂ ಅಂಟಿಲ್ಲ, ಅದೆಲ್ಲ ಮೊದಲೇ ಆಲ್ರೆಡಿ ಅದು ನೀಟಾಗಿ ಬೆಂದಿರೋದ್ರಿಂದ ಅದೇ ಬಿಟ್ಕೊಂಡಿರುತ್ತೆ. ಸೊ ಅದನ್ನ ಜಸ್ಟ್ ಈ ಥರ ಅಂದ್ಬಿಟ್ಟು ಅದನ್ನು ತೆಗೆದಾಗ ನೋಡಿ ಕೇಕು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಸಿಲ್ಕಿ ಕಲರಲ್ಲಿ ನಮಗೆ ಅದು ಬಂದಿದೆ ಅಂತ. ಸೊ ನಾವಿವಾಗ ಅದನ್ನು ಮತ್ತೆ ಕೇಕನ್ನು ಉಲ್ಟಾ ಹಾಕ್ಬಿಟ್ಟು ಅದ್ರ ಕೆಳಗಡೆ ಹಾಕಿರ್ತಕ್ಕಂತಹ ಪ್ಲೇಟ್ ಇದೆಯಲ್ಲ ಆ ಪ್ಲೇಟನ್ನು ಕೂಡ ತೆಗಿಬೇಕು. ಅದಾದಮೇಲೆ ಅದ್ರ ಮೇಲೆ ಹಾಕಿರ್ತಕ್ಕಂಥ ಬಟರ್ ಪೇಪರ್ ಆಗಿರ್ಬೋದು, ಈ ಥರದ ಪೇಪರನ್ನಾಗಿ ಹಾಕ್ಬೋದು. ಹಾಕ್ಬಿಟ್ಟು ಅದ್ರ ಮೇಲೆ ಪೇಪರನ್ನು ನಾವು ಬಿಡಿಸಿದಾಗ ಆ ಪೇಪರಿಗೆ ಒಂದು ಸ್ವಲ್ಪನೂ ಕೂಡ ಆ ಕೇಕು ಅಂಟಿಲ್ಲ. ನೆಕ್ಸ್ಟ್ ನಾವು ಅದನ್ನು ಈ ಥರ ಉಲ್ಟಾ ಮಾಡಿ ಹಾಕಿದ್ಮೇಲೆ ಸೊ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಪೈನಾಪಲ್ ಕೇಕನ್ನು ಮಾಡಬಹುದು ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಧ್ಯಭಾಗಕ್ಕೆ ಈ ಥರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದರೆ ಸೊ ನೋಡಿ ಕೇಕು ರೆಡಿ ಆಯಿತು. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ನೋಡಿ ಆ ಕೇಕು ಎಷ್ಟು ಒಂದು ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಅದು ಚಾಕುಗೆ ಆಗಲಿ ಅಥವಾ ನಾವು ಕಟ್ ಮಾಡಿರೋ ಪೀಸ್ ಆಗಲಿ ಕಟ್ ಆಗಲ್ಲ, ಅಷ್ಟು ನೀಟಾಗಿ ಅದು ಸ್ಲೈಸಸ್ ರೀತಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಕೇಕು ಬಂದಿದೆ ಅಂತ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಆ ಕೇಕು ನಮಗೆ ರೆಡಿಯಾಗಿದೆ ಅಂತ. ಸೊ ನೀವು ಕೂಡ ಈ ಥರದ ಮೊದಲನೇ ಸಲ ಮಾಡ್ತಾಯಿದ್ದೀವಿ ಅಂದ್ರೂ ಕೂಡ ಏನು ಭಯ ಪಡದೇ ಇರೋ ರೀತಿ ನಾನೇನು ಅಳತೆ ಹೇಳ್ಕೊಟ್ಟಿನೋ ಅದೇ ಮೆಜರ್ಮೆಂಟಲ್ಲಿ ಮಾಡಿರಿ, ಕೇಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ನನಗೆ ನೋಡಿ ಇನ್ನೂ ಒಂದು ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ, ಅದು ಕೂಡ ಎಲ್ಲೂ ಅದು ಚಾಕುಗೆ ಆಗಲಿ ಅಥವಾ ಮೋಲ್ಡ್ಗೆ ಆಗಲಿ ಅಂಟ್ಕೊಳಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಅದೆಲ್ಲೂ ಕೂಡ ಆ ಕಡೆ ಈ ಕಡೆ ತುಂಡುಗಳಾಗಿ ಕಟ್ಟಾಗಲ್ಲ, ನೀಟಾಗಿ ಅದು ಎಷ್ಟು ಚೆನ್ನಾಗಿ ಪೀಸಸ್ ರೀತಿಯೇ ಕಟ್ ಆಗ್ತಾಯಿದೆ ಅಂತ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಕೇಕು ಬಂದಿದೆ ಅಂತ. ಸೊ ನೋಡಿ
ನೋಡಿ ಒಳಗಡೆನೂ ಕೂಡ ಅದು ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ. ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ನಮಗೆ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ನೀಟಾಗಿ ಇದೇ ಥರನೇ ಅದು ಸಿಲ್ಕಿಯಾಗಿ ಬರುತ್ತೆ. ಸೊ ಅದಕ್ಕೆ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.